ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಎಲ್ಲಾ ಜನತೆಗೆ ಶಾಕಿಂಗ್ ಸುದ್ದಿ. ಜುಲೈ 1ರಿಂದ ಹೊಸ ನಿಯಮಗಳು ಬರಲಿವೆ. ಬ್ಯಾಂಕಿಂಗ್ ಸೇರಿದಂತೆ ಸಿಲಿಂಡರ್, ರೈಲ್ವೆ ಮತ್ತು ಆಧಾರ್ ಕಾರ್ಡ್ ನಿಯಮದಲ್ಲಿ ಹೊಸ ಬದಲಾವಣೆ. ಏನಿದು ಮಾಹಿತಿ ನೋಡೋಣ ಗೆಳೆಯರೆ. ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಅಶೋಕ್ ಅವರ ವಾಗ್ದಾಳಿ. ಇದೊಂದು ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಮತ್ತೊಂದು ಮಹಾ ಕುಸಿತ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಸುಮಾರು 3,000 ರೂಪಾಯಿವರೆಗೆ ಕುಸಿತವಾಗಿ ಎಷ್ಟು ಬೆಲೆಯಾಗಿದೆ, ಇನ್ನು ಎಷ್ಟು ಇಳಿಕೆ ಆಗಬಹುದು, ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ ಗೆಳೆಯರೆ. ಮತ್ತೊಂದೆಡೆಯಲ್ಲಿ ಜುಲೈ 1ರಿಂದಲೇ ಇನ್ನು ಮುಂದೆ ಫುಟ್ಪಾತ್ ನಲ್ಲಿ ಅಂಗಡಿ ಹಾಕುವಂತಿಲ್ಲ. ಫುಟ್ಪಾತ್ ಜನರ ಆಸ್ತಿ, ಅದರ ಒತ್ತುವರಿ ಸಹಿಸೋದಿಲ್ಲ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಖಡಕ್ ಎಚ್ಚರಿಕೆ. ಆ ಬಗ್ಗೆಯೂ ಕೂಡ ನೋಡೋಣ. ಇನ್ನು ಕೊನೆಯದಾಗಿ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟ ಸರ್ಕಾರ. ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಲು ದಿನಾಂಕ ಫಿಕ್ಸ್ ಆಗಲಿದ್ದು ಏನೆಲ್ಲ ದಾಖಲೆಗಳು ಬೇಕು, ಯಾರಿಗೆ ಹಣ ಜಮೆ ಆಗುತ್ತೆ, ಈ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕೆ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಬಡ ಹಾಗೂ ಸಾಮಾನ್ಯ ನಾಗರಿಕರ ದೈನಂದಿನ ಬದುಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಹಲವು ಪ್ರಮುಖ ನಿಯಮಗಳು ಜುಲೈ 1ರಿಂದ ದೇಶಾದ್ಯಂತ ಜಾರಿಗಾಗುತ್ತಿವೆ. ಹೌದು, ಆಧಾರ್ ಕಾರ್ಡು, ರೈಲ್ವೆ ಪ್ರಯಾಣ, LPG ಸಿಲಿಂಡರ್, ಬ್ಯಾಂಕ್ FD ಸೇರಿ ಇಂಧನ ದರಗಳ ಸಂಬಂಧಿಸಿದಂತೆ ಹೊಸ ಮಾರ್ಗಸೂಚಿ ಜಾರಿಗಾಗುತ್ತಿದ್ದು ಇವು ನೇರವಾಗಿ ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರಲಿದೆ. ಅಂದಹಾಗೆ ಸ್ನೇಹಿತರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ದಾರರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ನಿಮ್ಮ ಆಧಾರ್ ಕಾರ್ಡ್ಗೆ ಇಮೇಲ್ ಲಿಂಕ್ ಮಾಡಲು ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಜುಲೈ 1ರಿಂದ ಆಧಾರ್ನಲ್ಲಿ ಇಮೇಲ್ ID ಸಂಪೂರ್ಣವಾಗಿ ಉಚಿತವಾಗಿ ಲಿಂಕ್ ಮಾಡಿಕೊಳ್ಳಬಹುದು. ಈ ಒಂದು ಹಿಂದೆ 75 ರೂಪಾಯಿ ಶುಲ್ಕ ಕೇಳಲಾಗುತ್ತಿತ್ತು, ಆದ್ರೆ ಈಗ ಅದನ್ನ ರದ್ದು ಮಾಡಲಾಗಿದೆ. ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ 6 ತಿಂಗಳ ಕಾಲ ಉಚಿತವಾಗಿ ಆಧಾರ್ ಕಾರ್ಡ್ಗೆ ಇಮೇಲ್ ID ಲಿಂಕ್ ಮಾಡುವ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಎರಡನೇದು ಸ್ನೇಹಿತರೆ, ರೈಲ್ವೆ ಪ್ರಯಾಣಿಕರ ಎಚ್ಚರ. ಜುಲೈ 1ರಿಂದ ರೈಲ್ವೆ ನಿಯಮ ಉಲ್ಲಂಘಿಸುವವರಿಗೆ ಕಠಿಣ ದಂಡದ ನಿಯಮಗಳು ಜಾರಿಗೆ ಬರಲಿವೆ. ಹೌದು, ಮೊದಲಿದ್ದಂತ ದಂಡದ ಬೆಲೆಗಳು ದುಪ್ಪಟ್ಟು ಮಾಡಲಾಗಿದೆ. ಟಿಕೆಟ್ ರಹಿತ ಪ್ರಯಾಣಕ್ಕೆ ಮೊದಲು ಕನಿಷ್ಠ ಮೊತ್ತ 250 ರೂಪಾಯಿ ದಂಡ ಇತ್ತು, ಈಗ ಅದನ್ನ 500 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಈ ರೀತಿಯಾಗಿ ಹಲವು ನಿಯಮಗಳ ಉಲ್ಲಂಘನೆಗೆ ದಂಡದ ಮೊತ್ತವನ್ನು ಏರಿಕೆ ಮಾಡಲಾಗಿದೆ. ಬೇರೆಯವರ ಟಿಕೆಟ್ ಬಳಸಿ ಪ್ರಯಾಣ ಮಾಡುವುದು, ಭಿಕ್ಷೆ ಬೇಡುವುದು, ಅನಧಿಕೃತ ವ್ಯಾಪಾರ ಮಾಡುವುದು, ಗಲಾಟೆ ಮಾಡುವುದು, ಮಹಿಳಾ ಬೋಗಿಯಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದರೆ ಸುಮಾರು 5,000 ರೂಪಾಯಿವರೆಗೆ ದಂಡ ವಿಧಿಸುವ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರೆ, ಮೂರನೇ ಬದಲಾವಣೆ, ಬ್ಯಾಂಕ್ FD ಬಡ್ಡಿ ದರದಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಹೌದು, ಇತ್ತೀಚೆಗೆ RBI ಹಣಕಾಸು ನೀತಿ ಸಮಿತಿ ಸಭೆ ನಡೆದಿದ್ದು ಸಭೆಯಲ್ಲಿ ಹಲವು ಬ್ಯಾಂಕುಗಳು ತಮ್ಮ ಬಡ್ಡಿ ದರಗಳನ್ನು ಪರಿಷ್ಕರಿಸಿವೆ. ಜುಲೈ ಆರಂಭದಿಂದಲೇ ಫಿಕ್ಸ್ಡ್ ಡೆಪಾಸಿಟ್ ನಿಯಮ ಮತ್ತು ಬಡ್ಡಿ ದರಗಳು ಬದಲಾಗುವ ಸಾಧ್ಯತೆ ಇದ್ದು, ಹಾಗಾಗಿ ಗ್ರಾಹಕರು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಇತ್ತೀಚಿನ ದರಗಳನ್ನು ಪರಿಶೀಲಿಸಿಕೊಂಡು ನಂತರ FD ಮಾಡುವುದು ಸೂಕ್ತ ಎಂದು ಹೇಳಲಾಗಿದೆ. ಇನ್ನು 4ನೇ ಬದಲಾವಣೆ, ಸಿಲಿಂಡರ್ ದರ ಮತ್ತೊಮ್ಮೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹೌದು, ಕಳೆದ ಕೆಲವು ತಿಂಗಳಿನಿಂದ ಸತತವಾಗಿ ಏರಿಕೆಯಾಗಿದ್ದಂತ ಗೃಹ ಬಳಕೆ LPG ಸಿಲಿಂಡರ್ ಬೆಲೆ ಜುಲೈನಲ್ಲಿ ಏನಾಗಬಹುದು ಎಂಬ ಕುತೂಹಲ ಇದ್ದು ಯುದ್ಧದ ಪರಿಣಾಮದಿಂದ ಮತ್ತಷ್ಟು ಏರಿಕೆ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಈಗಾಗಲೇ ಮಾರ್ಚ್ ತಿಂಗಳಲ್ಲಿ 60 ರೂಪಾಯಿ, ಜೂನ್ ತಿಂಗಳಲ್ಲಿ 29 ರೂಪಾಯಿ, ಹೀಗೆ ಒಟ್ಟು 14.2 kg ಸಿಲಿಂಡರ್ ಬೆಲೆ ಏರಿಕೆಯಾಗಿ ಆಸುಪಾಸು 1,000 ರೂಪಾಯಿ ತಲುಪಿದ್ದು, ಜುಲೈ ತಿಂಗಳಲ್ಲಿ ಯಥಾಸ್ಥಿತಿ ಇರುವ ನಿರೀಕ್ಷೆ ಇದ್ರೂ ಕೂಡ ಯುದ್ಧದ ಪರಿಣಾಮದಿಂದ ಕಚ್ಚಾ ತೈಲ ಮಾರುಕಟ್ಟೆ ಏರಿಳಿತದಿಂದ ಮತ್ತಷ್ಟು ಬೆಲೆ ಏರಿಕೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗುವ ಭೀತಿ ಇದೆ. ಹೌದು, ಅಮೆರಿಕ ಮತ್ತು ಇರಾನ್ ನಡುವಿನ ಮತ್ತೊಮ್ಮೆ ಯುದ್ಧ ಶುರುವಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಗಗನಕ್ಕೇರ್ತಾ ಇದೆ. ಇದರ ನೇರ ಪ್ರಭಾವ ಭಾರತದ ಮೇಲೂ ಕೂಡ ಬೀರಲಿದ್ದು, ಮೇ ತಿಂಗಳಲ್ಲಿ ಈಗಾಗಲೇ ಪೆಟ್ರೋಲ್ ದರವನ್ನು 4 ಬಾರಿ ಏರಿಕೆ ಮಾಡಲಾಗಿದೆ. ಇದೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪರಿಸ್ಥಿತಿ ನೋಡಿದ್ರೆ ಜುಲೈ ತಿಂಗಳಲ್ಲಿ ಮತ್ತೊಮ್ಮೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಹೌದು, ಯುದ್ಧದ ವಾತಾವರಣ ಮುಂದುವರೆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಲವಾರು ಅಕ್ರಮ ನಡೆದಿರುವುದು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಇದೇ ಒಂದು ವಿಚಾರ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಾಧ್ಯಮಗಳ ಮುಂದೆ ವಿಪಕ್ಷ ನಾಯಕರಾಗಿರುವ ಅಶೋಕ್ ಅವರು ಗೃಹಲಕ್ಷ್ಮಿ ಹಗರಣ ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು ಗೆಳೆಯರೆ, ಇದೀಗ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ಹಗರಣ ನಡೆದಿದೆ ಎಂದು ಅಶೋಕ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು. ಇದು ವಿಪಕ್ಷ ನಾಯಕರಾಗಿರುವ ಅಶೋಕ್ ಅವರೇ ಮಾಡಿದ ಟ್ವೀಟ್ ಆಗಿದೆ.
ಬಗೆದಷ್ಟು ಹೊರಬರುತ್ತಿದೆ ಗ್ಯಾರಂಟಿ ಲೂಟಿಯ ಕರ್ಮಕಾಂಡ. ಇದು ಕೇವಲ ಭ್ರಷ್ಟಾಚಾರವಲ್ಲ, ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್. ಕಳೆದ ಕೆಲವು ದಿನಗಳಿಂದ ನಾನು ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ನಡೆದಿರುವ 225 ಕೋಟಿ ಮಹಾಲೂಟಿಯ ಕರ್ಮಕಾಂಡವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟುತ್ತಿದ್ದರೆ, ಇತ್ತ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಮಗೇನು ಸಂಬಂಧವಿಲ್ಲದಂತೆ ಮೌನಕ್ಕೆ ಶರಣಾಗಿದ್ದಾರೆ. ಮುಖ್ಯಮಂತ್ರಿಗಳೇ, ಇದು ಕೇವಲ ಅಧಿಕಾರಿಗಳು ಮಾಡಿದ ತಾಂತ್ರಿಕ ಲೋಪ ಎಂದು ನುಣುಚಿಕೊಳ್ಳುವ ಪ್ರಯತ್ನ ಬೇಡ. ಇದು ಇಡೀ ಸರ್ಕಾರ, ಸಚಿವರು, ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಹಾಗೂ ಹ್ಯಾಕರ್ಗಳು ಸೇರಿ ನಡೆಸಿರುವ ದೇಶದ ಅತಿ ದೊಡ್ಡ ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್. ಈ ಹಗರಣದಲ್ಲಿ ಬಡವರ ಹಣ ಲೂಟಿ ಹೊಡೆಯಲು ಸರ್ಕಾರವೇ ಒಂದು ಸೈಬರ್ ಕ್ರಿಮಿನಲ್ ಗ್ಯಾಂಗ್ ತರಹ ಕೆಲಸ ಮಾಡಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಡೇಟಾ ಡಂಪ್ ತಂತ್ರಜ್ಞಾನದಲ್ಲಿ ಸಿಕ್ಕಿಬಿದ್ದ ಹೈಟೆಕ್ ಕಳ್ಳರು ಸಾಮಾನ್ಯ ಆಡಿಟ್ನಿಂದ ಈ ಹಗರಣ ಸಿಕ್ಕಿಬಿದ್ದಿಲ್ಲ. ಡೇಟಾ ಪಂಪ್ ತಂತ್ರಜ್ಞಾನ ಬಳಸಿ ಇಲಾಖೆಯ ಇಡೀ ದತ್ತಾಂಶವನ್ನು ಜಾಲಾಡಿದಾಗ ಈ ಒಂದು ಡಿಜಿಟಲ್ ದರೋಡೆ ಬಯಲಾಗಿದೆ. ಇದು ಸೈಬರ್ ಅಪರಾಧದ ಪಕ್ಕಾ ಮಾದರಿ. ಸಾಫ್ಟ್ವೇರ್ ಅಲ್ಗೋರಿದಮ್ ಅನ್ನು ಬೇಕೆಂದೇ ಮ್ಯಾನಿಪುಲೇಟ್ ಮಾಡಿ ಸತ್ತವರ ಖಾತೆಗಳಿಗೆ ಮತ್ತು ಒಂದೇ ಬ್ಯಾಂಕ್ ಖಾತೆಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗುವಂತೆ ಪ್ರೋಗ್ರಾಮ್ ಮಾಡಲಾಗಿದೆ. ಇದು ಡಿಜಿಟಲ್ ಬ್ಯಾಂಕ್ ದರೋಡೆ ಅಲ್ಲದೆ ಮತ್ತೇನು, ತಂತ್ರಜ್ಞಾನದ ಲೋಪ್ ಹೋಲ್ಗಳನ್ನು ಸೃಷ್ಟಿಸಿದ್ದೇ ಈ ಕಮಿಷನ್ ಸರ್ಕಾರ ಎನ್ನುವುದು ಸ್ಪಷ್ಟವಾಗಿದೆ. ಬ್ಯಾಂಕ್ ಖಾತೆಗಳು ಅದಲು ಬದಲಾಗಿದೆ. ಇದು ಮನಿ ಲಾಂಡ್ರಿಂಗ್ ಸೈಬರ್ ಜಾಲ. ಈ ಹಗರಣದಲ್ಲಿ ಬಯಲಾಗಿರುವ ಸತ್ಯ ಕೇಳಿದರೆ ಸೈಬರ್ ತಜ್ಞರೇ ಬೆಚ್ಚಿ ಬೀಳುತ್ತಾರೆ. ಕೆಲವು ಆಯ್ದ ನಕಲಿ ಫಲಾನುಭವಿಗಳು 2 ವರ್ಷಗಳಲ್ಲಿ ಪದೇ ಪದೇ ತಮ್ಮ ಬ್ಯಾಂಕ್ ಖಾತೆಗಳನ್ನು ಬದಲಾಯಿಸಿದ್ದಾರೆ. ಒಮ್ಮೆ ಬಳಸಿದ ಖಾತೆಗಳನ್ನು 5-6 ತಿಂಗಳ ನಂತರ ಮತ್ತೆ ಚಾಲ್ತಿಗೆ ತರಲಾಗಿದೆ. ಇನ್ನು ಕೆಲವು ಖಾತೆಗಳಿಗೆ 1 ತಿಂಗಳು ಹಣ ಜಮಾ ಮಾಡಿ ನಂತರದ ಕೆಲವು ತಿಂಗಳು ಬಿಟ್ಟು ಮತ್ತೆ ಹಣ ಜಮೆ ಮಾಡಲಾಗಿದೆ. ಇದು ಕೇವಲ ಸೈಬರ್ ಕ್ರಿಮಿನಲ್ಗಳು ಮಾತ್ರ ಮಾಡಲು ಸಾಧ್ಯವಿರುವ ವ್ಯವಸ್ಥಿತ ಮನಿ ಟ್ರ್ಯಾಕ್ ಕಣ್ಣಾಮುಚ್ಚಲೆ ಆಟ. ಸಾಫ್ಟ್ವೇರ್ ಬ್ಯಾಕ್ ಎಂಡ್ ಕಂಟ್ರೋಲ್ ಹೊಂದಿರುವ ಸರ್ಕಾರದ ಉನ್ನತ ನಾಯಕರ ಮತ್ತು ಅಧಿಕಾರಿಗಳ ನೇರ ಶಾಮೀಲಾತಿ ಇಲ್ಲದೆ ಈ ಹೈಟೆಕ್ ಜಾಲ ಕಾರ್ಯಾಚರಣೆ ನಡೆಸಲು ಸಾಧ್ಯವೇ ಇಲ್ಲ ಎಂದು ಆರೋಶಕ್ ಅವರು ಟ್ವೀಟ್ ಮಾಡಿದ್ದಾರೆ. 77,376 ಡಿಜಿಟಲ್ ಪುರಾವೆಗಳು ನಾಪತ್ತೆಯಾಗಿದೆ. ಸರ್ಕಾರ ಮುಚ್ಚಿಡುತ್ತಿರುವುದಾದರೂ ಏನು? ಲೆಕ್ಕಕ್ಕೆ ಸಿಕ್ಕಿರುವುದು ಕೇವಲ 2.11 ಲಕ್ಷ ಮೃತ ಫಲಾನುಭವಿಗಳ ಮಾಹಿತಿ ಮಾತ್ರ. ಇನ್ನುಳಿದ 77,000 ಮೃತ ಫಲಾನುಭವಿಗಳ ಡಿಜಿಟಲ್ ದತ್ತಾಂಶಗಳನ್ನು ಇಲಾಖೆಯು ನೀಡದೆ ಮುಚ್ಚಿಟ್ಟಿದೆ. ಈ 77,000ಕ್ಕೂ ಹೆಚ್ಚು ಖಾತೆಗಳ ಸೈಬರ್ ಲಾಗ್ ಡಿಲೀಟ್ ಮಾಡಲು ಅಥವಾ ತಿದ್ದಲು ಪ್ರಯತ್ನ ಏನಾದರೂ ನಡೀತಾ ಇದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ, ಡೇಟಾ ಕಳುವು ಮತ್ತು ಡೇಟಾ ತಿದ್ದುಪಡಿ ಮಾಡುವುದು ಸೈಬರ್ ಕಾನೂನಿನಡಿ ಶಿಕ್ಷಾರ್ಹ ಅಪರಾಧ. ಡಿಜಿಟಲ್ ಸಾಕ್ಷಿಗಳನ್ನು ನಾಶಪಡಿಸಲು ಯಾರು ಆದೇಶ ನಿಮಗೆ ನೀಡಿದ್ದು? ಇದಕ್ಕೆ ನೀವೇ ನೇರ ಹೊಣೆ ಎಂದು ಆರೋಶಕ್ ಅವರು ಹೇಳಿದ್ದಾರೆ. ಯಾವುದೋ ಇಲಾಖೆಯ ಸಣ್ಣ ತನಿಖೆಯಿಂದ ಈ ಹೈಟೆಕ್ ಸೈಬರ್ ಕ್ರೈಮ್ ಬಯಲಾಗುವುದಿಲ್ಲ. ಇದು ಅಂತಾರಾಜ್ಯ ಮಟ್ಟದ ಸೈಬರ್ ನೆಟ್ವರ್ಕ್ ಹೊಂದಿರುವ ಅನುಮಾನವಿದೆ. ಇಡೀ ಗೃಹಲಕ್ಷ್ಮಿ ಡಿಜಿಟಲ್ ಹಗರಣವನ್ನು ತಕ್ಷಣವೇ ಸಿಬಿಐ ಮತ್ತು ಕೇಂದ್ರದ ಸೈಬರ್ ತನಿಖಾ ಸಂಸ್ಥೆಗಳಿಗೆ ಒಪ್ಪಿಸಬೇಕು. ಯಾವ IP ಅಡ್ರೆಸ್ಗಳಿಂದ ಈ ದತ್ತಾಂಶಗಳನ್ನು ಮ್ಯಾನಿಪುಲೇಟ್ ಮಾಡಲಾಗಿದೆ, ಯಾವ ಸೈಬರ್ ನೆಟ್ವರ್ಕ್ ಮೂಲಕ ಈ ಕಮಿಷನ್ ಹಣ ವರ್ಗಾವಣೆಯಾಗಿದೆ ಎಂಬುದು ತನಿಖೆ ಆಗಲೇಬೇಕು. ಮುಖ್ಯಮಂತ್ರಿಗಳೇ, ನಿಮ್ಮ ಗ್ಯಾರಂಟಿ ಲೂಟಿ ಸರ್ಕಾರದ ಕೊನೆಯ ದಿನಗಳು ಹತ್ತಿರ ಬಂದಿವೆ. ಸ್ವಾಭಿಮಾನಿ ಹೆಣ್ಣು ಮಕ್ಕಳ ಹಕ್ಕನ್ನು ಡಿಜಿಟಲ್ ದರೋಡೆ ಮಾಡಿದ ನಿಮ್ಮನ್ನು ಇಡೀ ರಾಜ್ಯದ ಜನತೆ ಕ್ಷಮಿಸುವುದಿಲ್ಲ ಎಂದು ಆರೋಶಕ್ ಅವರು ಸುದೀರ್ಘವಾದ ಒಂದು ಟ್ವೀಟ್ ಮಾಡಿದ್ದಾರೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಆಷಾಢ ಮಾಸ ಹತ್ತಿರವಾಗುತ್ತಿರುವ ಹೊತ್ತಿನಲ್ಲಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಮಹಾ ಕುಸಿತ ಕಾಣ್ತಾ ಇದೆ. ಹೌದು, ಸತತವಾಗಿ 3ನೇ ದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಮಹಾ ಕುಸಿತವಾಗಿದೆ. ಬೆಂಗಳೂರಲ್ಲಿ ಜೂನ್ 25ರಂದು ಚಿನ್ನದ ಬೆಲೆ ಎಷ್ಟು ಆಗಿದೆ, ಎಷ್ಟು ಕುಸಿತವಾಗಿದೆ ಎಂಬ ಮಾಹಿತಿ ನೋಡೋಣ ಸ್ನೇಹಿತರೆ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ. ಹೌದು, ಒಂದು ಕಡೆಗೆ ಮತ್ತೊಮ್ಮೆ ಇರಾನ್ ಅಮೆರಿಕ ಶಾಂತಿ ಒಪ್ಪಂದ ಮುರಿದು ಯುದ್ಧದ ವಾತಾವರಣ ಸೃಷ್ಟಿಯಾಗಿದ್ದು, ಇತ್ತ ಡಾಲರ್ ಮೌಲ್ಯದಲ್ಲಿ ಗಣನೀಯವಾಗಿ ಹೆಚ್ಚಳವಾದ ಪರಿಣಾಮದಿಂದ ಸತತವಾಗಿ 3ನೇ ದಿನ ಚಿನ್ನದ ಬೆಲೆ ಭಾರಿ ಇಳಿಕೆ ಕಂಡಿದೆ. ಈ ಒಂದು ಸುದ್ದಿ ಚಿನ್ನಾಭರಣ ಪ್ರಿಯರ ಮುಖದಲ್ಲಿ ಸಂತೋಷ ಮೂಡುವಂತೆ ಮಾಡಿದೆ. ಹೌದು ಗೆಳೆಯರೆ, ಮಾಹಿತಿಯ ಪ್ರಕಾರ ಕೇವಲ ಕಳೆದ 3 ದಿನಗಳಲ್ಲಿ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 7,850 ರೂಪಾಯಿ ಇಳಿಕೆಯಾಗಿದೆ. ಅದೇ ರೀತಿ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಕಳೆದ 3 ದಿನಗಳಲ್ಲಿ 7,200 ರೂಪಾಯಿ ಇಳಿಕೆಯಾಗಿದೆ. ಸ್ನೇಹಿತರೆ, ಸದ್ಯದ ಟ್ರೆಂಡ್ ಗಮನಿಸಿದರೆ ಮುಂದಿನ ದಿನ ಇನ್ನಷ್ಟು ಚಿನ್ನ ಕುಸಿಯುವ ಲಕ್ಷಣವಿವೆ. ಹೌದು ಗೆಳೆಯರೆ, ಇವತ್ತು ಜೂನ್ 25ರಂದು 10 ಗ್ರಾಂ 24 ಕ್ಯಾರೆಟ್ ಬಂಗಾರದ ಬೆಲೆಯಲ್ಲಿ 2,780 ರೂಪಾಯಿ ಇಳಿಕೆಯಾಗಿದೆ. ಈ ಮೂಲಕ 24 ಕ್ಯಾರೆಟ್ 1 ಗ್ರಾಂ ಬಂಗಾರ ಈಗ 14,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ 10 ಗ್ರಾಮ್ಗೆ 1,40,000 ರೂಪಾಯಿ ಸ್ನೇಹಿತರೆ. ಇತ್ತೀಚೆಗಷ್ಟೇ 1,53,000 ರೂಪಾಯಿಗೆ ಹೋಗಿತ್ತು. ಈಗ ಕುಸಿಯುತ್ತಾ 1,40,000 ರೂಪಾಯಿಗೆ ಬಂದು ನಿಂತಿದೆ. ಬೆಳ್ಳಿ ಬೆಲೆಯಲ್ಲಿ ಸ್ನೇಹಿತರೆ ಅಷ್ಟೊಂದು ಭಾರಿ ವ್ಯತ್ಯಾಸವಾಗಿಲ್ಲ. ಆದರೆ ಮಾಹಿತಿಯ ಪ್ರಕಾರ ಇವತ್ತು 1 kg ಬೆಳ್ಳಿ ಬೆಲೆ 2,35,000 ರೂಪಾಯಿ. ಅಂದ್ರೆ 1 ಗ್ರಾಮ್ಗೆ 235 ರೂಪಾಯಿ ಸ್ನೇಹಿತರೆ. ಒಟ್ಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ನಿರಂತರವಾಗಿ ಇಳಿಕೆ ಕಾಣುತ್ತಿರುವುದು ಆಭರಣ ಖರೀದಿ ಮಾಡೋರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ನಿಮ್ಮ ಪ್ರಕಾರ ಚಿನ್ನ ಇನ್ನಷ್ಟು ಕುಸಿಯುತ್ತಾ ಅಥವಾ ಏರಿಕೆ ಆಗುತ್ತಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ.
ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿ ಪಾದಚಾರಿಗಳ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಈಗ ಮತ್ತೊಂದು ಮಹತ್ವದ ನಿರ್ಧಾರ ಕೈ ತೆಗೆದುಕೊಳ್ಳಲು ಮುಂದಾಗಿದೆ. ಹೌದು ಗೆಳೆಯರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇತ್ತೀಚೆಗೆ ಅಧಿಕಾರಿಗಳ ಜೊತೆಗೆ ಸುದೀರ್ಘ ಸಭೆ ಮಾಡಿದ್ದು, ಸಭೆಯ ನಂತರ ಫುಟ್ಪಾತ್ ಒತ್ತುವರಿ ತೆರವು ಹಾಗೂ ರಸ್ತೆ ಗುಂಡಿಗಳ ದುರಸ್ತಿ ಕುರಿತಂತೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೌದು, ಇನ್ನು ಮುಂದೆ ಫುಟ್ಪಾತ್ ಮೇಲೆ ಯಾವುದೇ ಅಂಗಡಿ ಹಾಕುವಂತಿಲ್ಲ. ಹೌದು ಗೆಳೆಯರೆ, ಫುಟ್ಪಾತ್ ಮೇಲೆ ಯಾವುದೇ ಅಡೆತಡೆ ಇಲ್ಲದೆ ಸುರಕ್ಷಿತವಾಗಿ ನಡೆಯುವುದು ಪಾದಚಾರಿಗಳ ಮೂಲಭೂತ ಹಕ್ಕು ಆಗಿದೆ. ಈ ಒಂದು ಹಕ್ಕನ್ನು ರಕ್ಷಿಸುವುದು ಸ್ಥಳೀಯ ಸಂಸ್ಥೆ ಮತ್ತು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆನ ಆದೇಶ ಹೊರಡಿಸಿದೆ. ಹಾಗಾಗಿ ಜನರಿಗೆ ಸುರಕ್ಷಿತ ಮಾರ್ಗ ನಿರ್ಮಿಸಿಕೊಡಲು ನಾವು ವಿಶೇಷ ಅಭಿಯಾನ ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವವರಿಗೆ ಮತ್ತು ಸಾರ್ವಜನಿಕ ಜಾಗವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವವರಿಗೆ ಈಗ ಸಚಿವರು ಕಠಿಣ ಸಂದೇಶ ರವಾನಿಸಿದ್ದಾರೆ. ಜುಲೈ 1ರ ಒಳಗಾಗಿ ತಾವಾಗಿನ ಒತ್ತುವರಿ ತೆಗೆಯುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟುಕೊಂಡಿರುವಂತಹ ಮಾಲೀಕರು ಜುಲೈ 1ರ ಒಳಗೆ ತಾವಾಗಿನ ಒತ್ತುವರಿ ತೆಗೆಯಬೇಕು ಎಂಬ ಆದೇಶ ಹೊರಡಿಸಲಾಗಿದೆ. ಜುಲೈ 1ರ ನಂತರವೂ ಕೂಡ ಒತ್ತುವರಿ ತೆರವುಗೊಳಿಸದಿದ್ದರೆ ಆಗ ಸ್ವತಃ ಬಿಬಿಎಂಪಿ ಅಧಿಕಾರಿಗಳೇ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಮಾಡಲಿದ್ದಾರೆ. ಅಷ್ಟು ಮಾತ್ರವಲ್ಲ, ಭಾರಿ ಮೊತ್ತದ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಈಗ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡುವ ಪ್ರಕ್ರಿಯೆ ಶೀಘ್ರವೇ ಪ್ರಾರಂಭವಾಗಲಿದೆ. ಹೌದು ಗೆಳೆಯರೆ, ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದಾಗಿದ್ದು, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಹಾಕಲು ಕಾಯುತ್ತಿದ್ದಂತ ಮಹಿಳೆಯರಿಗೆ ಶುಭ ಸುದ್ದಿ ಸಿಕ್ಕಿದೆ. ಈ ಒಂದು ಹಿಂದೆ ತಾಂತ್ರಿಕ ಕಾರಣ ಹಾಗೂ ಹಲವಾರು ಕಾರಣದಿಂದ ಸ್ಥಗಿತಗೊಂಡಿದ್ದಂಥ ಹೊಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಶೀಘ್ರವೇ ಚಾಲನೆ ಕೊಡಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಅಂದ ಹಾಗೆ ಸ್ನೇಹಿತರೆ, ಈ ಬಾರಿ ಹೊಸದಾಗಿ ಮಾತ್ರವಲ್ಲ, ಹಳೆ ಫಲಾನುಭವಿಗಳು ಕೂಡ ಮತ್ತೊಮ್ಮೆ ಅರ್ಜಿ ಹಾಕಬೇಕಾಗಿದೆ. ಹೌದು, ಮರುಪರಿಶೀಲನೆ ಮಾಡಲಾಗುತ್ತಿದ್ದು, ಫಲಾನುಭವಿಗಳು 2,000 ರೂಪಾಯಿ ಪಡೆದುಕೊಳ್ಳಬೇಕಂದ್ರೆ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಪ್ರಕ್ರಿಯೆ ಪೂರ್ತಿ ಮಾಡುವ ಮೂಲಕ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಹೌದು, ಅರ್ಜಿದಾರರು ರೇಷನ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಹೊಂದಿರಬೇಕು. ಸ್ನೇಹಿತರೆ, ಪಡಿತರ ಚೀಟಿಯಲ್ಲಿ ಮಹಿಳೆಯೇ ಕುಟುಂಬದ ಯಜಮಾನಿ ಎಂದು ನಮೂದಾಗಿರಬೇಕು. ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಹಾಗೂ ಚಾಲ್ತಿಯಲ್ಲಿರುವ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಹಾಕಬಹುದಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೀವೇನಾದರೂ ಪೂರ್ತಿಯಾಗಿ ನೋಡಿದ್ರೆ ಕಂಪ್ಲೀಟ್ ವಿಡಿಯೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ.